ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನುಡಿ ಜನ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಮೇಡಮ್ ಗೃಹಲಕ್ಷ್ಮಿ ಅಮೌಂಟ್ ಬಂದ್ ಆಗ್ತಾ ಇದೆ ಅಂತೆ. ಸೊ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿಯರಿಗೆ ಇಷ್ಟು ಅಮೌಂಟ್ ಇದ್ರೆ BPL ಕಾರ್ಡ್ ರದ್ದು ಆಗ್ತಾ ಇದೆ. ಸೊ ಎಷ್ಟು ಅಮೌಂಟ್ ಇರಬೇಕು? ಸೊ ಕರೆಕ್ಟ್ ಆಗಿ ಹೇಳ್ತೀನಿ. ಸೊ ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡಿ ನೋಡ್ಬಿಡಿ. ಸ್ಕಿಪ್ ಮಾಡಿ ನೋಡಿದ್ರೆ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ, ಓಕೆನಾ? ಸೊ ಇದೊಂದು ದೊಡ್ಡ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಓಕೆ, ಸೊ ಎಲ್ಲಾ ಕಡೆ ಈ ಒಂದು ಸುದ್ದಿ ಹರಿದಾಡ್ತಾ ಇದೆ. ಗೃಹಲಕ್ಷ್ಮಿಯರ ಅಮೌಂಟ್ ಕಟ್ ಆಗುತ್ತೆ, ನಮ್ಮ ಹತ್ರ ಇಷ್ಟು ಅಮೌಂಟ್ ಇದ್ರೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಪರ್ಟಿಕ್ಯುಲರ್ ಒಂದು ಅಮೌಂಟ್ ಅನ್ನ ಫಿಕ್ಸ್ ಮಾಡಿದೆ ಸರ್ಕಾರ, ಓಕೆನಾ? ಸೊ ಅದು ಎಷ್ಟು ಅಮೌಂಟ್, ನಿಮ್ಮ ಬ್ಯಾಂಕ್ ಅಲ್ಲಿ ಎಷ್ಟು ಅಮೌಂಟ್ ಇರಬೇಕು, ಇದ್ರೆ BPL ಕಾರ್ಡ್ ಕಂಟಿನ್ಯೂ ಆಗುತ್ತೆ, ಇಲ್ಲಾಂದ್ರೆ ಡಿಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ, ಓಕೆನಾ? ಸೊ ಇದು ಸರ್ಕಾರದಿಂದನೇ ಹೇಳಿರುವಂತದ್ದು. ಓಕೆ, ಸೊ ಅದು ಎಷ್ಟು ಇರ್ಬೇಕು ಅಮೌಂಟ್, ಮತ್ತೆ ಯಾವ ತರ ನೀವು ಅದನ್ನ ಇರ್ಬೇಕು ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಓಕೆ, ಸೊ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರೆಗೂ ನೋಡಿದ್ರೆ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗುತ್ತೆ, ಓಕೆನಾ? ಸೊ ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಿರಬಹುದು ಹಲವಾರು ರೀತಿಯಾಗಿ ಫೇಕ್ ಚಾನಲ್ ಗಳಾಗಿರಬಹುದು ಅಥವಾ ಯೂಟ್ಯೂಬ್ ಅಲ್ಲಿ ಹಲವಾರು ರೀತಿಯಾಗಿ ಸುಳ್ಳು ಸುದ್ದಿಗಳನ್ನ ಹರಿದಾಡಿಸ್ತಾನೆ ಇರ್ತಾರೆ, ಓಕೆನಾ? ಸೊ ಈಗ ಒಂದಿಷ್ಟು ವಿಚಾರಕ್ಕೆ ಬರೋದಾದ್ರೆ ದಿನಕ್ಕೊಂದೊಂದು ವಿಚಾರವನ್ನ ವೈರಲ್ ಮಾಡ್ತಾ ಇರುತ್ತೆ. ಸೊ ಎಷ್ಟೋ ಜನ ರಿಯಲ್ ಆಗಿರುವಂತ ವಿಡಿಯೋಗಳನ್ನ ನೋಡೋದೇ ಬಿಟ್ಟು ಯಾರು ಎಡಿಟ್ ಮಾಡಿ ಆಗಿರ್ಬೋದು ಅಥವಾ ಸುಳ್ಳು ಸುದ್ದಿ ಹಬ್ಬಿಸ್ತಾರಲ್ವಾ, ಸೊ ಅಂತವ್ರ ವ್ಯೂಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಸೊ ಈಗ ಅಂತದ್ದೇ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಸೊ ಆ ವಿಚಾರಕ್ಕೆ ನಾನು ನೆಕ್ಸ್ಟ್ ಬರ್ತೀನಿ. ಸೊ ಮೊದಲಿಗೆ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಗೆ BPL ಕಾರ್ಡ್, ರೇಷನ್ ಕಾರ್ಡ್ ನಮ್ಮ ಹತ್ರ ಇರಬೇಕು ಅಂತ ಹೇಳಿದ್ರೆ ಸರ್ಕಾರದಿಂದ ಒಂದಿಷ್ಟು ಮಾನದಂಡಗಳಿದೆ, ಓಕೆನಾ? ಸೊ ಒಂದಿಷ್ಟು ಅರ್ಹತೆಗಳಿದೆ, ಅದೆಲ್ಲ ನಿಮ್ಗೆ ಗೊತ್ತಿರುವಂತದ್ದು. ಸೊ ಅದು ಇನ್ನೊಂದ್ಸಾರಿ ಹೇಳ್ತೀನಿ, ಓಕೆ? ಸೊ ಫಾರ್ ಎಕ್ಸಾಂಪಲ್, ಈಗ ನಮ್ ಕಡೆ ಏನಾದ್ರು 1.25 ಲಕ್ಷದೊಳಗೆ ಅಮೌಂಟ್ ಇರಬೇಕು ಅಂದ್ರೆ ವಾರ್ಷಿಕ ಆದಾಯ ಅಷ್ಟಿರ್ಬೇಕು ಅಂತವ್ರು ಮಾತ್ರ BPL ಕಾರ್ಡ್ಗೆ ಅರ್ಹರಾಗಿರ್ತಾರೆ, ಓಕೆನಾ? ಸೊ ಈಗ ಎಲ್ಲರ ಹತ್ರ ಒಂದು ಕನ್ಫ್ಯೂಷನ್ ಶುರುವಾಗಿದೆ, ಓಕೆನಾ? ಸೊ ಈಗ ಎಲ್ಲರಿಗೂ ಕೂಡ ಅದೇ ಕನ್ಫ್ಯೂಷನ್ ಆಗಿರ್ಬೋದು. ಸೊ ಈಗ 1.25 ಲಕ್ಷ ಮಾತ್ರ ನಮ್ಮ ಅಕೌಂಟ್ ಅಲ್ಲಿ ಇರ್ಬೇಕಾ, ಅದಕ್ಕಿಂತ ಹೆಚ್ಚಾಗಿದ್ರೆ ಕಟ್ ಆಗುತ್ತಾ, ಗೃಹಲಕ್ಷ್ಮಿ ಅಮೌಂಟ್ ಬರಲ್ವಾ, BPL ಕಾರ್ಡ್ ರದ್ದಾಗುತ್ತಾ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಸುದ್ದಿ ವೈರಲ್ ಆಗ್ತಾ ಇರುವಂತದ್ದು, ಓಕೆನಾ? ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ಮೊದಲಿಗೆ ಈಗ 1.25 ಲಕ್ಷ ವಾರ್ಷಿಕ ಆದಾಯ BPL ಕಾರ್ಡ್ ಹೊಂದಿರೋರಿಗೆ ಇರ್ಬೇಕು ಅಂತ ಹೇಳಿ ಇದು ಸರ್ಕಾರದಿಂದ ಅಧಿಕೃತವಾಗಿ ಹೊರಡಿಸುವಂತ ರೂಲ್ಸ್ ಅಂತ ಹೇಳಿ ಎಲ್ಲರಿಗೂ ಕೂಡ ಗೊತ್ತಿದೆ, ಓಕೆನಾ? ಸೊ ಇದು ಇವಾಗಿನ ರೂಲ್ಸ್ ಅಲ್ಲ, ಹಿಂದೆಯಿಂದ ಬಂದಿರುವಂತ ರೂಲ್ಸ್, ಓಕೆ? ಸೊ ಇದು BPL ಕಾರ್ಡ್ ಅರ್ಹರಿಗೆ ಬೇಕಾಗಿರುವಂತ ಒಂದು ಮಾನದಂಡ. ಸೊ ಈ ಮಾನದಂಡಕ್ಕೆ ಬರೋದಾದ್ರೆ 1.25 ಲಕ್ಷ ಮಾತ್ರ ನಮ್ಮ ಅಕೌಂಟ್ ಅಲ್ಲಿ ಇರ್ಬೇಕಾ ಅಂತ ಹೇಳಿ ಎಷ್ಟೋ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ. ಸೊ ನಮ್ಮ ಹತ್ರ 1.25 ಲಕ್ಷ ಮಾತ್ರ ಇದ್ರೆ ಅರ್ಹರಂತ ಏನಿಲ್ಲ. ಸೊ ನೀವು ಇನ್ನೂ ಹೆಚ್ಚು ಕೂಡ ಇಡಬಹುದು. ಸೊ ಯಾರು ಕೂಡ ಇದಕ್ಕೆ ಕಿವಿ ಕೊಡ್ಬೇಡಿ. ಸೊ ಇಲ್ಲಿ ನಮ್ಗೆ ಒಂದು ಅಮೌಂಟ್ ಅನ್ನ ಹೇಳಿರುವಂತದ್ದು, ಸೊ ಸರ್ಕಾರನೇ ಹೊರಡಿಸಿರುವಂತದ್ದು. ಎಷ್ಟು ಅಂತ ಹೇಳಿದ್ರೆ, ನಿಮ್ಮ ಅಕೌಂಟ್ ಅಲ್ಲಿ 20 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ನಿಮ್ದು BPL ಕಾರ್ಡ್ ರದ್ದಾಗುತ್ತೆ, ಗೃಹಲಕ್ಷ್ಮಿ ಅಮೌಂಟ್ ಬರಲ್ಲ, ಓಕೆನಾ? ಸೊ ಅದೇ ತರ ಈ 20 ಲಕ್ಷದ ಒಳಗಡೆ ಇದ್ರೆ ಯಾವ ತರ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಸೊ ಅದು ಕೂಡ ತಿಳಿಸ್ತೀನಿ. 20 ಲಕ್ಷ ಮೇಲಿದ್ರೆ ಆಟೋಮೆಟಿಕ್ ಅದು ಡಿಲೀಟ್ ಆಗುತ್ತೆ, ಅಂದ್ರೆ BPL ಕಾರ್ಡ್ ರದ್ದು ಮಾಡ್ತಾರೆ. ಸೊ ಈ 20 ಲಕ್ಷ ನಮ್ಗೆ ಒಂದೇ ವರ್ಷದಲ್ಲಿ ಇರ್ಬೇಕಾ ಅಥವಾ ಕಂಟಿನ್ಯೂ ನಾವೇನಾದ್ರೂ ಫಿಕ್ಸ್ ಇಟ್ರೆ ಬರುತ್ತಾ, ಸೊ ಅಥವಾ ಫಿಕ್ಸ್ ಇಟ್ರೆ ಕೂಡ ನಮ್ದು ಡಿಲೀಟ್ ಆಗುತ್ತಾ, BPL ಕಾರ್ಡು ಗೃಹಲಕ್ಷ್ಮಿ ಅಮೌಂಟ್ ಬರಲ್ಲ, ಹಲವಾರು ಕನ್ಫ್ಯೂಷನ್ ಶುರುವಾಗಿದೆ. ಸೊ ಮೊದಲಾಗಿ ಕ್ಲಿಯರ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ಈಗ 1.25 ಲಕ್ಷ ಅದರದ್ದು ಮಾನದಂಡ, ಓಕೆ, ಅರ್ಹತೆ. ಸೊ ಅದಕ್ಕಿಂತ ಹೆಚ್ಚಾಗಿ ಕೂಡ ನಮ್ಮ ಹತ್ರ ಅಮೌಂಟ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಒಂದು 5 ಲಕ್ಷ ಇಟ್ವಿ ಅನ್ಕೊಳ್ಳಿ, 10 ಲಕ್ಷ ಇತ್ತು ಅನ್ಕೊಳ್ಳಿ, ನಾವು ಅದನ್ನ ಫಿಕ್ಸ್ ಆಗಿ ಇಟ್ವಿ ಅಂತ ಅನ್ಕೊಳ್ಳಿ, ಓಕೆನಾ? ಸೊ ಈ ತರ ಇಟ್ರೆ ಏನೂ ಆಗಲ್ಲ. ಸೊ ಯಾಕಂದ್ರೆ ಇದನ್ನ ನಾವು ಕೂಡಿಟ್ಟೋದಾಗಿರ್ಬೋದು ಅಥವಾ ಯಾರಾದ್ರೂ ನಮ್ಗೆ ಮಕ್ಕಳಾಗಿರ್ಬೋದು ಯಾರಾದ್ರೂ ಕೊಟ್ಟಿರ್ತಾರೆ. ಸೊ ಅದನ್ನ ನಾವು ಒಂದು 5 ವರ್ಷನೋ 10 ವರ್ಷನೋ ಈ ರೀತಿ ನಾವು ಜಮಾ ಮಾಡಿ ಇಟ್ಟಿರುವಂತ ಅಮೌಂಟ್ 5 ರಿಂದ 10 ಲಕ್ಷ ಅಂತ ಅನ್ಕೊಳ್ಳೋಣ, ಓಕೆನಾ? ಸೊ ಈಗ ಈ ವಿಚಾರಕ್ಕೆ ಬರೋದಾದ್ರೆ, 20 ಲಕ್ಷಕ್ಕೆ ವಿಚಾರಕ್ಕೆ ಬರೋದಾದ್ರೆ, ಸೊ ನಿಮ್ಮ ಹತ್ರ ಒಟ್ಟಿಗೆ ಒಂದು ವರ್ಷದಲ್ಲಿ 20 ಲಕ್ಷ ಟ್ರಾನ್ಸಾಕ್ಷನ್ ಆಗಿರಬಾರ್ದು. ಸೊ ಅದೇ ತರ ಒಂದು ವರ್ಷಕ್ಕೆ 20 ಲಕ್ಷ ನೀವು ಜಮಾ ಮಾಡಿರಬಾರ್ದು. ಸೊ ಈ ರೀತಿ 20 ಲಕ್ಷನ ನಿಮ್ಗೆ ಒಂದೇ ವರ್ಷದಲ್ಲಿ ಬಂತು ಅಂತ ಹೇಳಿದ್ರೆ, ಅಥವಾ ನೀವೇನಾದ್ರೂ ಒಂದು ವರ್ಷದಲ್ಲಿ 20 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ನೀವು BPL ಕಾರ್ಡ್ಗೆ ಅರ್ಹರಾಗಿರಲ್ಲ, ಗೃಹಲಕ್ಷ್ಮಿಗೆ ಅರ್ಹರಾಗಿರಲ್ಲ, ಓಕೆನಾ? ಸೊ ಇನ್ ಕೇಸ್ ನಿಮ್ಮ ಹತ್ರ 5 ಲಕ್ಷ 10 ಲಕ್ಷ ಅಥವಾ ಏನಾದ್ರೂ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದಕ್ಕೆ ಅಂತ ಒಂದು ರೂಲ್ಸ್ ಇರುತ್ತೆ. ನೀವು ಏನೇನ್ ಮಾಡಿದೀರಾ, ಏನಕ್ಕೆ ಮಾಡಿದೀರಾ, ಎಮರ್ಜೆನ್ಸಿಗೋ ಮೆಡಿಕಲ್ಗೋ ಏನಾದ್ರೂ ಅದನ್ನ ನೀವು ಕೊಡ್ಬೇಕಾಗತ್ತೆ, ಓಕೆ? ಸೊ ನಿಮ್ಮ ಹತ್ರ ಅಷ್ಟು ದುಡ್ಡು ಇತ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಡಿಲೀಟ್ ಆಗುತ್ತೆ, ಓಕೆ? ಸೊ ಡಿಲೀಟ್ ಆಗಲ್ಲ ಅಂತ ಏನಿಲ್ಲ, ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ಸೊ ನಿಮ್ಮ ಹತ್ರ ಕೂಡ 10 ಲಕ್ಷ ಅಥವಾ 20 ಲಕ್ಷ ಏನಾದ್ರೂ ಒಂದೇ ವರ್ಷದಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದಕ್ಕೆ ಡೀಟೇಲ್ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ಸ್ವಂತದ ಅಮೌಂಟ್ ಆಗಿದ್ರೆ, ಒಂದು ವರ್ಷದಲ್ಲಿ ನಿಮ್ಮ ಇನ್ಕಮ್ ಅಷ್ಟಿತ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ BPL ಕಾರ್ಡು ಮತ್ತೆ
ರೇಷನ್ ಕಾರ್ಡ್ ರದ್ದಾಗುತ್ತೆ, ಅದೇ ತರ ಗೃಹಲಕ್ಷ್ಮಿನೂ ಕೂಡ ರದ್ದಾಗುತ್ತೆ. ಓಕೆ, ಸೊ ಕ್ಲಾರಿಫೈ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನು ಹಲವಾರು ರೀತಿಯಾಗಿ ಮಾನದಂಡಗಳಿವೆ. ಇನ್ನೊಂದು ಬಂದ್ಬಿಟ್ಟು ನಿಮ್ಮ ಹತ್ರ 5 ಹೆಕ್ಟೇರ್ ಜಮೀನ್ ಏನಾದ್ರೂ ಇದ್ರೆ ಅಂತವ್ರದ್ದು ಕೂಡ ಡಿಲೀಟ್ ಮಾಡುತ್ತೆ ಸರ್ಕಾರ. ಸೊ ಅದೇ ತರ ನಿಮ್ಮ ಹತ್ರ ಏನಾದ್ರೂ 4 ವೀಲರ್ ಅಂದ್ರೆ ಕಾರ್ ಇದ್ರೆ ಅದು ಕೂಡ ಡಿಲೀಟ್ ಆಗುತ್ತೆ, ಮತ್ತೆ ಸ್ವಂತ ಮನೆ ಇದ್ರೂ ಕೂಡ ಡಿಲೀಟ್ ಆಗುತ್ತೆ. ಸೊ ಸ್ವಂತ ಮನೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಹಳ್ಳಿ ಕಡೆ ಸ್ವಂತ ಮನೆ ಇರುತ್ತೆ, ಬಟ್ ಅದಕ್ಕೆ ಜಾಸ್ತಿ ವ್ಯಾಲ್ಯೂ ಇರಲ್ಲ. ವ್ಯಾಲ್ಯೂ ಇರುವಂತ ಮನೆ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಸ್ವಂತ ಮನೆ ಹೊಂದಿರ್ತಾರಲ್ವಾ, ಸೊ ಇಂಥವ್ರಿಗೆ ಸೊ ಅಂಥವ್ರದ್ದು ಬರಲ್ಲ BPL ಕಾರ್ಡ್. ಓಕೆ, ಸೊ ಅದೇ ತರ ಸರ್ಕಾರಿ ನೌಕರರು, ಸೊ ನಿಮ್ಮ ಹಸ್ಬೆಂಡ್ ಆಗಿರ್ಲಿ, ನೀವೇ ಆಗಿರ್ಲಿ ಅಥವಾ ನಿಮ್ಮ ಮಕ್ಕಳಾಗಿರ್ಲಿ, ಯಾರೊಬ್ಬರಾದ್ರೂ ಸರ್ಕಾರಿ ನೌಕರರಾಗಿದ್ರೆ ಅಂಥವ್ರದ್ದು ಕೂಡ ಗೃಹಲಕ್ಷ್ಮಿ ಆಗಿರ್ಲಿ BPL ಕಾರ್ಡ್ ಆಗಿರ್ಲಿ ರದ್ದಾಗುತ್ತೆ. ಓಕೆ, ಸೊ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಸೊ ನೀವೇನಾದ್ರೂ ಅರೆ ಸರ್ಕಾರಿ ಅಥವಾ ಸರ್ಕಾರಿ ನೌಕರರು ಎರಡರಲ್ಲೂ ಇದ್ರೂ ಕೂಡ ಅವ್ರದ್ದು ಕೂಡ ರದ್ದಾಗುತ್ತೆ. ಸೊ ಅದಾದ್ಮೇಲೆ ಹಲವಾರು ರೀತಿಯಾಗಿ ಮಾನದಂಡಗಳು ಇವೆ ಅಂತ ಹೇಳಿ ನಿಮ್ಗೆಲ್ಲ ಈಗಾಗಲೇ ಗೊತ್ತಿದೆ. ಆದ್ರೆ ಬೇರೆ ಬೇರೆ ಏನಾದ್ರೂ ಫೇಕ್ ನ್ಯೂಸ್ಗಳು ಹಾಕಿದ್ರೆ ಅದಕ್ಕೆ ತಲೆ ಕೊಡಬೇಡಿ. ಈಗಾಗಲೇ ಹಲವಾರು ಜನ ಅಂಚೆ ಕಚೇರಿ ಆಗಿರ್ಬೋದು ಅಥವಾ ಬ್ಯಾಂಕ್ ಅಲ್ಲಿ ಆಗಿರ್ಬೋದು ಕ್ಯೂ ಹಚ್ಚಿದ್ದಾರೆ. ಸೊ ಯಾಕಪ್ಪ ಅಂತ ಹೇಳಿದ್ರೆ, ಸೊ ಅವ್ರು ಏನಾಗಿದ್ದಾರೆ ಅಂದ್ರೆ, ಈಗ ಇತ್ತೀಚೆಗೆ ಒಬ್ರು ಯೂಟ್ಯೂಬರ್ ಏನ್ ಮಾಡಿದ್ದಾರೆ, ಅವರು ಹೊಸದಾಗಿ ಮಾಡಿರುವಂತದ್ದು ಫೇಕ್ ಆಗಿ 1.25 ಲಕ್ಷದ ಮೇಲೆ ನಿಮ್ಮ ಹತ್ರ ಅಮೌಂಟ್ ಇದ್ರೆ ನಿಮ್ಮ ಬ್ಯಾಂಕ್ ಅಲ್ಲಿ ಎಲ್ಲರದು BPL ಕಾರ್ಡು ಮತ್ತೆ ಗೃಹಲಕ್ಷ್ಮಿ ರದ್ದಾಗುತ್ತೆ ಅಂತ ಹೇಳ್ಬಿಟ್ಟು ಸುದ್ದಿ ಹರಡಿಸ್ಬಿಟ್ಟಿದ್ದಾರೆ. ಆ ಒಂದು ವಿಡಿಯೋ 3,33,33,000 ವ್ಯೂಸ್ ಹೋಗಿದೆ. ಓಕೆನಾ, 3 ಲಕ್ಷ ಜನ ನೋಡಿದ್ದಾರೆ. ಹಾಗಾಗಿ ಎಲ್ಲಾ ಜನ ಕನ್ಫ್ಯೂಷನ್ ಆಗಿ ಹೋಗಿ ಈ ರೀತಿ ಮಾಡ್ತಾ ಇದ್ದಾರೆ. ಓಕೆನಾ, ಸೊ ಯಾರು ಕೂಡ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಯಾರು ಕೂಡ ವರಿ ಮಾಡ್ಕೋಬೇಡಿ, ಯಾರ್ದು ಕೂಡ ರದ್ದಾಗಲ್ಲ. ನೀವೇನಾದ್ರೂ BPL ಕಾರ್ಡ್ ಮಾನದಂಡಗಳಿಗೆ ವಿರುದ್ಧವಾಗಿದ್ರೆ ಮಾತ್ರ ನಿಮ್ಗೆ ರದ್ದಾಗುತ್ತೆ. ಓಕೆ, ಸೊ ಇನ್ ಕೇಸ್ ನಿಮ್ದು ಎಲ್ಲಾ ಕರೆಕ್ಟ್ ಇದ್ದು ರದ್ದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಘಟನೆ ಹೇಳ್ತೀನಿ. ಇಲ್ಲಿ ಒಂದು ಹಳ್ಳಿಲಿ ನಡೆದಿರುವಂತದ್ದು ಒಂದು ಫಾರ್ ಎಕ್ಸಾಂಪಲ್ ಒಂದ್ ತಿಂಗಳಿಗೆ ನಾವು ರೇಷನ್ ಹಾಕ್ಸ್ಕೊಂಬರಕ್ ಹೋಗಿರ್ತೀವಿ. ಸೊ ಅಲ್ಲಿ ಚಾರ್ಟ್ ಹಾಕಿರ್ತಾರೆ, ಯಾವ ತರ ಅಂತ ಹೇಳಿದ್ರೆ ಈ ತಿಂಗಳಲ್ಲಿ ಇಷ್ಟು ಜನರದ್ದು BPL ಕಾರ್ಡ್ ರದ್ದಾಯ್ತು ಅಂತ ಹೇಳ್ಬಿಟ್ಟು. ಸೊ ಯಾಕೆ ರದ್ದಾಗಿರುತ್ತೆ? ಸೊ ಅವ್ರದ್ದು ಏನಾದ್ರೂ ತಪ್ಪಾಗಿದ್ರೆ, ಅವ್ರು ಹೆಚ್ಚಿಂದು ಅವರ ಮಾನದಂಡಗಳು ಸರಿಯಾಗಿಲ್ಲ ಅಂತ ಹೇಳಿದ್ರೆ ರದ್ದಾಗಿರುತ್ತೆ. ಸೊ ಈಗ ಅದರಲ್ಲಿ ಇಷ್ಟೋ ಜನರದ್ದು ಎಲ್ಲಾ ಸರಿ ಇದ್ದು ಕೂಡ ರದ್ದಾಗಿರುವಂತದ್ದು ಇದೆ. ಓಕೆನಾ, ಸೊ ಅಂತವ್ರು ಏನ್ ಮಾಡ್ಬೇಕು, ನಿಮ್ಮ ಹತ್ತಿರದ ತಾಲೂಕ್ ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಅಲ್ಲಿ ಹೋಗಿ ತಹಶೀಲ್ದಾರ್ ಆಫೀಸ್ ಆಗಿರ್ಬೋದು, ಅಲ್ಲಿ ಹೋಗಿ ನೀವು ಎನ್ಕ್ವೈರಿ ಮಾಡಿದ್ರೆ ನಿಮ್ದು ಸರಿ ಮಾಡ್ತಾರೆ ಇಮಿಡಿಯೇಟ್. ಓಕೆ, ಸೊ ಏನು ವರಿ ಮಾಡ್ಕೋಬೇಡಿ. ಸೊ ಅದೇ ತರ ಈಗ ಫಾರ್ ಎಕ್ಸಾಂಪಲ್ 4 ಜನ ಅಥವಾ 5 ಜನ ಇದ್ರು ಅಂತ ಅನ್ಕೊಳ್ಳಿ ಒಂದು ರೇಷನ್ ಕಾರ್ಡ್ ಅಲ್ಲಿ. ಸೊ ಅದರಲ್ಲಿ ಇಬ್ಬರು ಕಟ್ ಮಾಡ್ಬಿಡೋದು, 3 ಜನದ್ದು, ತಾಯಿ ಮಗಂದು ಬಿಡೋದು, ಮಕ್ಕಳದು 3 ಜನ ತಂದಿದ್ದು. ಸೊ ಈ ತರ ಒಂದು ಕಾರ್ಡ್ ಅಲ್ಲಿ ಹೆಸರು ಹೋಗ್ತಾ ಇದೆ. ಓಕೆ, ಆ ತರ ಒಂದು ಮಿಸ್ಟೇಕ್ ಆಗ್ತಾ ಇದೆ BPL ರೇಷನ್ ಕಾರ್ಡ್ ಅಲ್ಲಿ. ಸೊ ಹಾಗಾಗಿ ಅಂತವ್ರದ್ದೇನಾದ್ರೂ ಆಗಿದ್ರೆ ಅವ್ರು ಕೂಡ ಸರಿ ಮಾಡ್ಕೋಬಹುದು. ಇದು ಸರ್ಕಾರದ ಒಂದು ತಪ್ಪಂತ ಹೇಳ್ಬೋದು. ಸೊ ಯಾಕೆ ಮಾಡ್ತಾ ಇದಾರೋ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಇದು ಏನಾದ್ರೂ ಡಿಲೀಟ್ ಮಾಡೋ ಬರದಲ್ಲಿ ಆ ತರ ಆಗ್ತಾ ಇರ್ಬೋದು. ಸೊ ನಿಮ್ದು ಆ ತರ ಆಗಿದ್ರೆ ಹೋಗಿ ನೀವು ಕೂಡ ಸರಿ ಮಾಡ್ಕೋಬಹುದು. ಓಕೆನಾ, ಸೊ ಹಾಗೆ ಇದಿಷ್ಟು ಮಾಹಿತಿ ಬಂದ್ಬಿಟ್ಟು BPL ರೇಷನ್ ಕಾರ್ಡ್ ದಾರರಿಗೆ ಆಗಿರುತ್ತೆ. ಸೊ ಇದರಲ್ಲಿ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಎಷ್ಟೋ ಜನ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಯಾರು ಕೂಡ ವರಿ ಮಾಡ್ಕೋಬೇಡಿ. ನಾನು ಹೇಳಿರುವ ಹಾಗೆ ನಿಮ್ಮ ಇನ್ಕಮ್ ಇತ್ತು ಅಂತ ಹೇಳಿದ್ರೆ ಆರಾಮಾಗಿ ನೀವು BPL ಕಾರ್ಡ್ ಅನ್ನ ತಗೋಬಹುದು. ಓಕೆ, ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ.